ಹಾಯ್ ಫ್ರೆಂಡ್ಸ್, ಇವತ್ತಿನ ತರಗತಿಯಲ್ಲಿ ಸೆಪ್ಟೆಂಬರ್ 16ರ ಪ್ರಚಲಿತ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಸೆಪ್ಟೆಂಬರ್ 16ರಂದು ವರ್ಲ್ಡ್ ಓಝೋನ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಓಝೋನ್ ಡೇ ಈ ವರ್ಷದ 2024 ಸೆಪ್ಟೆಂಬರ್ 16ರ ಓಝೋನ್ ಡೇದ ಥೀಮ್ ಏನಾಗಿತ್ತು ಅಂತಂದರೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಡ್ವಾನ್ಸಿಂಗ್ ಕ್ಲೈಮೇಟ್ ಆ್ಯಕ್ಷನ್ಸ್. ಮಾಂಟ್ರಿಯಲ್ ಪ್ರೋಟೋಕಾಲ್ ಅಡ್ವಾನ್ಸಿಂಗ್ ಕ್ಲೈಮೇಟ್ ಆ್ಯಕ್ಷನ್ 2024ರ ವರ್ಲ್ಡ್ ಓಝೋನ್ ಡೇ ಥೀಮ್ ಆಗಿದೆ. ವರ್ಲ್ಡ್ ಓಝೋನ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂದರೆ ಸೆಪ್ಟೆಂಬರ್ 16ರಂದು ಸೆಲೆಬ್ರೇಟ್ ಮಾಡ್ತಿದ್ದೀವಿ. 1994ರ ವಿಶ್ವಸಂಸ್ಥೆಯು ಸಾಮಾನ್ಯ ಸಭೆಯಲ್ಲಿ ಈ ದಿನವನ್ನು ಘೋಷಣೆ ಮಾಡಿತ್ತು. ಯಾವ ದಿನದ ನೆನಪಿಗಾಗಿ ಮಾಡ್ತಿದ್ದೀವಿ ಅಂತಂದರೆ 1995ರ ಮೊದಲ ಬಾರಿಗೆ ಆಚರಣೆ ಮಾಡಲಾಗಿತ್ತು ಇದನ್ನು. ನೆಕ್ಸ್ಟ್, ಓಝೋನ್ ಸಂರಕ್ಷಣೆಗಾಗಿ ಕೆನಡಾದ ಮಾಂಟ್ರಿಯಲ್ನಲ್ಲಿ ಸೆಪ್ಟೆಂಬರ್ 16, 1987ರಂದು ವಿಶ್ವದ ಪ್ರಮುಖ ರಾಷ್ಟ್ರಗಳು ಸಹಿ ಹಾಕಿದ್ದು ಯಾವಾಗ ಅಂತಂದರೆ ಸೆಪ್ಟೆಂಬರ್ 16, 1987ರಂದು ಓಝೋನ್ ಸಂರಕ್ಷಣೆಗಾಗಿ ಕೆನಡಾದ ಮಾಂಟ್ರಿಯಲ್ನಲ್ಲಿ ಸಹಿ ಹಾಕಲಾಗಿತ್ತು. ವಿಶ್ವದ ಪ್ರಮುಖ ರಾಷ್ಟ್ರಗಳು ಸಹಿ ಹಾಕಿದ್ದು 1987 ಸೆಪ್ಟೆಂಬರ್ 16ರಂದು ಸಹಿ ಹಾಕಿತ್ತು. ಯಾವಾಗಿನಿಂದ ಸೆಲೆಬ್ರೇಟ್ ಮಾಡ್ತಿದ್ದೀವಿ? 1994ರಿಂದ ಇದನ್ನು ಘೋಷಣೆ ಮಾಡಿದರೆ 95ರಿಂದ ಮೊದಲ ಬಾರಿಗೆ ಸೆಲೆಬ್ರೇಟ್ ಮಾಡಿದ್ದೀವಿ. 2024ರ ಸೆಪ್ಟೆಂಬರ್ 16ರ ಥೀಮ್ ಏನಾಗಿತ್ತು ಅಂದರೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಡ್ವಾನ್ಸಿಂಗ್ ಕ್ಲೈಮೇಟ್ ಆ್ಯಕ್ಷನ್ಸ್. ಇದು ವರ್ಲ್ಡ್ ಓಝೋನ್ ಡೇ ಥೀಮ್ ಆಗಿದೆ. ನೆಕ್ಸ್ಟ್, ಓಝೋನ್ ಸಂರಕ್ಷಣೆಗೆ ಸಂಬಂಧಿಸಿದಂತಹ ಕೆಲವೊಂದು ಜಾಗತಿಕ ಸಮಾವೇಶಗಳು ಬರುತ್ತೆ. ವಿಯೆನ್ನಾ ಸಮಾವೇಶ 1985, ಮಾಂಟ್ರಿಯಲ್ ಸಮಾವೇಶ 1982, ಹೆಲ್ಸಿಂಕಿ ಸಮಾವೇಶ ಫಿನ್ಲ್ಯಾಂಡ್ 1989, ಕಿಗಾಲಿ ಸಮ್ಮೇಳನ 2016ರಲ್ಲಿ ಕಿಗಾಲಿ ಸಮ್ಮೇಳನ ಅಥವಾ ಒಪ್ಪಂದ ನಡೆಯಿತು. ನೆಕ್ಸ್ಟ್, ಇತ್ತೀಚೆಗೆ ಹೆಲ್ತ್ ಡೈನಾಮಿಕ್ಸ್ ಆಫ್ ಇಂಡಿಯಾ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಹ್ಯೂಮನ್ ರಿಸೋರ್ಸ್ 2022-23ರ ಹೆಸರಿನ ವರದಿಯನ್ನು ಕೇಂದ್ರ ಆರೋಗ್ಯ ಸಚಿವಾಲಯ ಪ್ರಕಟಣೆ ಮಾಡಿದೆ. ಕೇಂದ್ರ ಆರೋಗ್ಯ ಸಚಿವಾಲಯವು ಹೆಲ್ತ್ ಡೈನಾಮಿಕ್ ಆಫ್ ಇಂಡಿಯಾ 2022-23ರ ವರದಿಯನ್ನು ಬಿಡುಗಡೆ ಮಾಡಿದೆ. ನೆಕ್ಸ್ಟ್, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ 100 ಕೋಟಿ ಫಾಲೋವರ್ಸ್ಗಳನ್ನು ಹೊಂದಿರುವಂತಹ ಮೊದಲ ಕ್ರೀಡಾಪಟು ಯಾರು ಅಂದರೆ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು. ಇವರು ಪೋರ್ಚುಗಲ್ ದೇಶದವರು. ಇವರು ಯಾವ ಆಟಗಾರ ಅಂತಂದರೆ ಫುಟ್ಬಾಲ್ ಪ್ಲೇಯರ್ ಆಗಿದ್ದಾರೆ, ಫುಟ್ಬಾಲ್ ಆಟಗಾರರಾಗಿದ್ದಾರೆ. ಯಾರು? ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು. 100 ಕೋಟಿ ಫಾಲೋವರ್ಸ್ಗಳನ್ನು ಹೊಂದಿರುವಂತಹ ಮೊದಲ ಕ್ರೀಡಾಪಟು ಕ್ರಿಸ್ಟಿಯಾನೋ ರೊನಾಲ್ಡೋ ಪೋರ್ಚುಗಲ್ ದೇಶದವರು, ಫುಟ್ಬಾಲ್ ಆಟಗಾರರಾಗಿದ್ದಾರೆ. ನೆಕ್ಸ್ಟ್, ಫುಟ್ಬಾಲ್ನಲ್ಲಿ 900 ಗೋಲ್ ಗಳಿಸುವುದರ ಮೂಲಕ ಮೊದಲ ಆಟಗಾರ ಎಂಬ ದಾಖಲೆಗೂ ಇತ್ತೀಚೆಗೆ ಭಾಜನರಾಗಿದ್ದರು. ಯಾರು? ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಎಮ್ಮಿ ಅವಾರ್ಡ್. ಇದು ಸಮಾರಂಭವನ್ನು ಹೋಸ್ಟ್ ಮಾಡಲಿರುವಂತಹ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ನಟ ಮತ್ತು ಕಾಮಿಡಿಯನ್ಯಾದಂತಹ ವೀರ್ ದಾಸ್ ಅವರು ಭಾಜನರಾಗಿದ್ದಾರೆ. ಯಾವ ಸಮಾರಂಭ ಅಂತಂದರೆ ಅಂತಾರಾಷ್ಟ್ರೀಯ ಎಮ್ಮಿ ಅವಾರ್ಡ್ ಸಮಾರಂಭವನ್ನು ಹೋಸ್ಟ್ ಮಾಡಲಿರುವಂತಹ ನಟ ಯಾರು? ಭಾರತೀಯ ನಟ ಯಾರು ಅಂತಂದರೆ ವೀರ್ ದಾಸ್ ಅವರು. ನೆಕ್ಸ್ಟ್, ಕೇಂದ್ರ ಗೃಹ ಸಚಿವಾಲಯವು ದೇಶದಲ್ಲಿ ಸೈಬರ್ ಅಪರಾಧಗಳನ್ನು ತಡೆಗಟ್ಟುವ ಸಲುವಾಗಿ CFMC ಕೇಂದ್ರ ಹಾಗೂ ಸಮನ್ವಯ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳನ್ನು ಜಾರಿಗೊಳಿಸಿದೆ. ಸಮನ್ವಯ ಮತ್ತು CFMC ಕೇಂದ್ರ ಮತ್ತು ಸಮನ್ವಯ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳನ್ನು ಜಾರಿಗೊಳಿಸಿದೆ. ಯಾರು? ಕೇಂದ್ರ ಗೃಹ ಸಚಿವಾಲಯ. ಯಾವುದಕ್ಕೆ? ದೇಶದಲ್ಲಿ ಸೈಬರ್ ಅಪರಾಧಗಳನ್ನು ತಡೆಗಟ್ಟುವ ಸಲುವಾಗಿ. CFMC ಅಂದರೆ ಸೈಬರ್ ಫ್ರಾಡ್ ಮಿಟಿಗೇಷನ್ ಸೆಂಟರ್. ನೆಕ್ಸ್ಟ್, ಸೈಬರ್ ಅಪರಾಧಗಳ ನಿಯಂತ್ರಣಕ್ಕಾಗಿ ಸ್ಥಾಪಿಸಲಾದಂತಹ ಸಂಸ್ಥೆಯಾಗಿದೆ. ICCC ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್. I4C ಅಂದರೆ ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ಇದಾಗಿದೆ. ನೆಕ್ಸ್ಟ್, ಇದು ಸೆಪ್ಟೆಂಬರ್ 16, 2024ರ ಪ್ರಚಲಿತ ಘಟನೆಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಇದರಲ್ಲಿ ಯಾವುದಾದ್ರೂ ಲೋಪದೋಷಗಳು ತಪ್ಪು ಕಂಡು ಬಂದರೆ ನಿಮಗೆ ಹೆಚ್ಚಿನ ಮಾಹಿತಿ ನೀಡಬೇಕಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.